ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಡಾಕ್ಟರ್ BR ಅಂಬೇಡ್ಕರ್, ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಜೀವನದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ಹೊರಟಿದ್ದೇವೆ. ಅವರು ಹುಟ್ಟಿದ್ದೆಲ್ಲಿ, ಅವರ ಎಜುಕೇಷನ್ ಏನು, ಅವರು ತಮ್ಮ ಜೀವನದಲ್ಲಿ ಎಜುಕೇಷನ್ ಪಡೆಯೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟರು, ಈ ದೇಶಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆ ಏನು, ಅವರು ಮಾಡಿರುವಂತಹ ಸಾಧನೆಗಳ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಮಹಾನಾಯಕ BR ಅಂಬೇಡ್ಕರ್. ಇಡೀ ಜಗತ್ತಿನಲ್ಲಿ ಅತ್ಯಂತ ವಿಶೇಷವಾದಂತಹ ದೇಶ ನಮ್ಮ ಭಾರತ ದೇಶ. ನಮ್ಮ ದೇಶ ಎಷ್ಟೊಂದು ಶ್ರೀಮಂತವಾಗಿದೆ ಎಂದರೆ ಇಲ್ಲಿನ ಆಚಾರ ವಿಚಾರ, ಉಡುಗೆ ತೊಡುಗೆ, ವಿಶೇಷವಾಗಿ ಇಲ್ಲಿನ ಸಮಾನತೆ ಮತ್ತು ಇಲ್ಲಿನ ಸಂಸ್ಕೃತಿ ಎಲ್ಲವೂ ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ. ಎಲ್ಲ ಜಾತಿ ಧರ್ಮದವರು ಅಣ್ಣ ತಮ್ಮಂದಿರಂತೆ ಬದುಕುವ ವಿಶೇಷವಾದಂತಹ ವಿಶ್ವದ ಪ್ರಮುಖ ದೇಶ ನಮ್ಮ ಭಾರತ. ಹತ್ತಾರು ವಿಶೇಷತೆಗಳಿಂದ ಸಮೃದ್ಧವಾಗಿದೆ ನಮ್ಮ ಈ ದೇಶ. ಈ ಭಾರತದ ಭೂಮಿಯಲ್ಲಿ ಕಾಲಾನುಸಾರ ಬಹಳಷ್ಟು ಮಹಾನ್ ವ್ಯಕ್ತಿಗಳು ಜನ್ಮ ತಾಳಿದ್ದಾರೆ. ನಮ್ಮ ದೇಶದಲ್ಲಿ ಸಮಾಜದಲ್ಲಿ ತಿರಸ್ಕೃತಗೊಂಡ, ಅನ್ಯಾಯಕ್ಕೊಳಗಾದ ಮತ್ತು ಜಾತಿವಾದದ ಪಿಡುಗಿನಿಂದ ನರಳುತ್ತಿರುವ ಜನರ ಧ್ವನಿಯಾಗಿ ಅವರೆಲ್ಲರಿಗೂ ಸಾಮಾಜಿಕ ನ್ಯಾಯ, ಸಮಾನತೆ, ಗೌರವ ಕೊಡಿಸುವುದಷ್ಟೇ ಅಲ್ಲದೆ ಕಷ್ಟದಲ್ಲಿದ್ದಂತಹ ಜನರ ಜೊತೆಯಲ್ಲಿ ನಿಂತು ಅವರೆಲ್ಲರ ಪಾಲಿನ ದೇವರಾಗಿದ್ದಾರೆ ಮಹಾನಾಯಕ, ಸಂವಿಧಾನದ ನಿರ್ಮಾತೃರಾದ, ದೀನ ದಲಿತರ ಪಾಲಿನ ನಾಯಕರಾದಂತಹ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಎಲ್ಲದರಲ್ಲೂ ಎಲ್ಲರೂ ಸಮಾನರಾಗಿರುವಂತಹ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರಚಿಸಲಾಗಿದೆ. ವಿಶ್ವದ ಮಹಾನಾಯಕ ಭಾರತದ ಸಂವಿಧಾನದ ತುಂಬಾನೇ ಅವಶ್ಯಕವಾಗಿದೆ. ವಿಶ್ವದ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಹಲವು ಡಿಗ್ರಿಗಳನ್ನ ಪಡೆದು ಅತ್ಯಂತ ಉನ್ನತ ಶಿಕ್ಷಣವನ್ನ ಪಡೆದು ತಮ್ಮ ಜ್ಞಾನ ಭಂಡಾರದ ಪ್ರತೀಕವಾಗಿ ನಮ್ಮ ಭಾರತ ದೇಶದ ಸಂವಿಧಾನವು ರಚನೆಗೊಂಡಿದೆ. ಪುರುಷರಿಂದ ಅತ್ಯಾಚಾರಕ್ಕೊಳಗಾಗಿ ಮನೆಯ 4 ಗೋಡೆಗಳ ಮಧ್ಯೆ ಇರಬೇಕಾದಂತಹ ಮಹಿಳೆಯರು ಇಂದು ಪುರುಷರಷ್ಟೇ ಸಮಾನವಾದಂತಹ ಹಕ್ಕನ್ನ, ಸ್ವಾತಂತ್ರ್ಯವನ್ನ, ಸಮಾನತೆಯನ್ನ ಸಂವಿಧಾನದ ಮಾಧ್ಯಮದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒದಗಿಸಿಕೊಟ್ಟಿದ್ದಾರೆ. ಇಂದು ಒಬ್ಬ ಮಹಿಳೆ ದೇಶದ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಸೇರಿದಂತೆ ಉನ್ನತ ಹುದ್ದೆಗಳನ್ನ ಪಡೆದು ದೇಶವನ್ನ ಮುನ್ನಡೆಸುವ ಸಾಮರ್ಥ್ಯವನ್ನ, ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಶ್ರೇಯಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ವಿಶ್ವದ ಎಲ್ಲಾ ದೇಶದ ಸಂವಿಧಾನಗಳಿಗಿಂತಲೂ ಅತ್ಯಂತ ವಿಶೇಷವಾದ, ವಿಭಿನ್ನವಾದ, ಶ್ರೇಷ್ಠವಾದ ಸಂವಿಧಾನವಾಗಿದೆ ನಮ್ಮ ದೇಶದ ಸಂವಿಧಾನ. ರಾಷ್ಟ್ರೀಯ ಏಕತೆ ಮತ್ತು ಸಾಮಾಜಿಕ ಭದ್ರತೆ ಒದಗಿಸುವಂತಹ ಸಂವಿಧಾನದ ರಚನೆ ಮಾಡಿದಂತಹ ಮಹಾನ್ ವ್ಯಕ್ತಿಯಾಗಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಜೀವನದಲ್ಲಿ ಇಂದು ವಿಶ್ವದ ಮಹಾನ್ ಜ್ಞಾನಿ ಎನಿಸಿಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದು ವಿಶ್ವಜ್ಞಾನಿ ಮತ್ತು ಮಹಾನಾಯಕ ಎನ್ನಿಸಿಕೊಳ್ಳಬೇಕಾದರೆ ಅಂದು ಅವರು ಪಟ್ಟ ಕಷ್ಟ, ಪರಿಶ್ರಮ, ತಿರಸ್ಕಾರ, ಬಹಿಷ್ಕಾರ ಅಷ್ಟಿಷ್ಟಲ್ಲ. ನಿಂದನೆ, ತಿರಸ್ಕಾರ, ಜಾತೀಯತೆಯ ವಿರುದ್ಧ ಹೋರಾಡಿ ಮಹಾನ್ ವ್ಯಕ್ತಿ, ಮಹಾನ್ ಶಕ್ತಿಯಾಗಿ ಹೊರಹೊಮ್ಮಿದವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. गुलामी के इन जंजीरों को तोड़ने में क्या आप मेरा साथ दोगे? BR ಅಂಬೇಡ್ಕರ್ ಅವರು ಹುಟ್ಟಿದ್ದೆಲ್ಲಿ, ಯಾವ ಇಸವಿಯಲ್ಲಿ, ಅವರ ತಂದೆ ತಾಯಿ ಯಾರು, ಅವರ ಬಾಲ್ಯ ಜೀವನ ಹೇಗಿತ್ತು, ಅವರ ಶಾಲಾ ದಿನಗಳು ಹೇಗಿತ್ತು, ಶಾಲಾ ದಿನಗಳಲ್ಲಿ ಅವರು ಪಟ್ಟಿರುವಂತಹ ಕಷ್ಟ ಎಂತಹದ್ದು, ಇವೆಲ್ಲವನ್ನು ನೋಡೋಣ ಬನ್ನಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಮಹೋ ಮಿಲಿಟರಿ ಕ್ಯಾಂಪ್ನಲ್ಲಿ ದಿನಾಂಕ 14 ಏಪ್ರಿಲ್ 1891ರಲ್ಲಿ ಜನಿಸಿದರು. ಆದರೆ ಮೂಲತಃ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಇರುವಂತಹ ಖೆಡ್ಡಾ ತಾಲೂಕಿನ ಅಂಬೇವಾಡ ಎನ್ನುವಂತಹ ಗ್ರಾಮದವರು. ಬಾಬಾ ಸಾಹೇಬರ ತಂದೆಯ ಹೆಸರು ರಾಮ್ಜಿ ಸಕ್ಪಾಲ್ ಮತ್ತು ಅವರ ತಾಯಿಯ ಹೆಸರು ಭೀಮಾಬಾಯಿಯಾಗಿತ್ತು.
ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿಯವರ 14ನೇ ಮಕ್ಕಳಲ್ಲಿ 14ನೇ ರತ್ನರಾಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಮೂಲ ಹೆಸರು ಭೀಮ್ರಾವ್ ಆಗಿತ್ತು. ಭೀಮ್ರಾವ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮದೇ ಗ್ರಾಮದಲ್ಲಿದ್ದಂತಹ ಒಂದು ಶಾಲೆಯಲ್ಲಿ ಪೂರ್ಣಗೊಳಿಸುತ್ತಾರೆ. ಬಾಬಾ ಸಾಹೇಬ್ರು 6 ವರ್ಷದವರಿದ್ದಾಗ ತಮ್ಮ ತಾಯಿಯನ್ನ ಕಳೆದುಕೊಳ್ತಾರೆ. ತಮ್ಮ ತಾಯಿಯ ಮೇಲೆ ಅತ್ಯಂತ ಪ್ರೀತಿ ಹೊಂದಿರುವಂತಹ ಬಾಬಾ ಸಾಹೇಬರಿಗೆ ತಾಯಿಯನ್ನ ಕಳೆದುಕೊಂಡಂತಹ ದುಃಖ ಸಹಿಸಿಕೊಳ್ಳಲಾಗಲಿಲ್ಲ. ತಮ್ಮ ತಾಯಿಯ ಪ್ರೀತಿ ವಾತ್ಸಲ್ಯದಿಂದ ವಂಚಿತರಾದಂತಹ ಬಾಬಾ ಸಾಹೇಬರು ತಮ್ಮ ಅತ್ತೆಯೊಡನೆ ಕೆಲ ದಿನಗಳು ಇರ್ತಾರೆ. ದಿನ ಕಳೀತಾ ಹೋದಂತೆ ಬಾಬಾ ಸಾಹೇಬ್ರಿಗೆ ಸಾಮಾಜಿಕ ಅಡಚಣೆಗಳು ಹೆಚ್ಚುತ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಒಂದೇ ಆಗಿತ್ತು, ಅದೇನೆಂದ್ರೆ ಇವರು ದಲಿತ ಜಾತಿಯವರಾಗಿದ್ರು ಎಂಬುದು. ಅದರ ಮಧ್ಯೆಯೂ ಕೂಡ ಶಿಕ್ಷಣದಿಂದ ದೂರ ಸರಿಯಲಿಲ್ಲ ಭೀಮ್ರಾವ್. ಇವೆಲ್ಲವನ್ನ ಸಹಿಸಿಕೊಂಡಂತಹ ಭೀಮ್ರಾವ್ ಅವರ ಮನಸ್ಸು ವಿಚಲಿತವೇನೋಗೊಂಡಿತು. ಆದರೆ ಅವರು ಯಾವತ್ತೂ ಶಿಕ್ಷಣದಿಂದ ದೂರ ಹೋಗಬೇಕೆಂಬ ಮನಸ್ಥಿತಿಗೆ ಬರಲೇ ಇಲ್ಲ. ಧ್ಯಾನ ಮಾಡುವುದು, ಪ್ರಾಣಿಗಳೊಂದಿಗೆ ಆಟವಾಡುವುದು ಭೀಮ್ರಾವ್ರ ಒಳ್ಳೆ ಹವ್ಯಾಸಗಳಾಗಿದ್ವು. ಕ್ಲಾಸ್ ರೂಮ್ನ ಎಲ್ಲಾ ಮಕ್ಕಳು, ಅಲ್ಲಿನ ಶಿಕ್ಷಕರು ಮತ್ತು ಅಷ್ಟೇ ಅಲ್ಲದೆ ಸುತ್ತಮುತ್ತಲಿರುವಂತಹ ಎಲ್ಲ ಮೇಲ್ಜಾತಿಯ ಜನರ ತಿರಸ್ಕಾರದ ಮಧ್ಯೆಯೂ ಕೂಡ ಹೊಸ ಹೊಸ ಕನಸುಗಳನ್ನ ಕಾಣುತ್ತಾ ಅವುಗಳನ್ನ ನನಸು ಮಾಡುವತ್ತ ಸಾಗಿದ್ರು ಭೀಮ್ರಾವ್. ಅದೇ ಸಮಯದಲ್ಲಿ ದೇಶಕ್ಕೂ ಕೂಡ ಹೋದ್ರು. ತುಂಬಾನೇ ಉತ್ತಮ ಮಟ್ಟದ ಶಿಕ್ಷಣವನ್ನ ಅಂದಿನ ಕಾಲದಲ್ಲಿ ಪಡೆದಿರುವಂತಹ ಏಕೈಕ ವ್ಯಕ್ತಿಯವರಾಗಿದ್ರು. ಅವರು ಬರೆದಿರುವಂತಹ ಪುಸ್ತಕಗಳ ಅನುಸಾರ ಹಲವು ಕೆಲಸಗಳು ಈ ದೇಶದಲ್ಲಿ ಆಯಿತು. ಹಲವು ಪುಸ್ತಕಗಳನ್ನು ಬರೆದರು. ಅಷ್ಟಾದರೂ ಕೂಡ ಅಸ್ಪೃಶ್ಯತೆ ಅನ್ನೋ ಭೂತ ಅವರ ಬೆಂಬಿಡಲೇ ಇಲ್ಲ. ಬಟ್ ಅಂಬೇಡ್ಕರ್ ಅವರು ಹೆದರುವಂತಹ ವ್ಯಕ್ತಿಯಾಗಿರಲಿಲ್ಲ. ಪ್ರತಿಯೊಂದಕ್ಕೂ ಕೂಡ ತಕ್ಕ ಉತ್ತರವನ್ನ ತಮ್ಮ ಜೀವನದಲ್ಲಿ ಕೊಟ್ಟವರು ಅಂಬೇಡ್ಕರ್ ಅವರು. ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೋಡೋಣ ಬನ್ನಿ. ಅದರ ನಂತರ ಉನ್ನತ ಶಿಕ್ಷಣಕ್ಕಾಗಿ ಭೀಮ್ರಾವ್ ಅಂಬೇಡ್ಕರ್ ಅವರು 1912ರಲ್ಲಿ ಬಾಂಬೆ ವಿಶ್ವವಿದ್ಯಾಲಯದಲ್ಲಿ BA ಪದವಿಯನ್ನ ಪಡೆದುಕೊಳ್ತಾರೆ. ಇದೇ ಕಾರಣಕ್ಕೆ ಬರೋಡಾದ ಮಹಾರಾಜರು ಅಂಬೇಡ್ಕರ್ ಅವರಿಗೆ ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ತಿಂಗಳಿಗೆ 25 ರೂಪಾಯಿಗಳ ವಿದ್ಯಾರ್ಥಿ ವೇತನ ಕೊಡೋಕೆ ಮುಂದಾಗ್ತಾರೆ. ಅಷ್ಟೇ ಅಲ್ಲದೆ ಇದೇ ರಾಜ್ಯದ ಆಸ್ಥಾನದಲ್ಲಿ ಮಿಲಿಟರಿ ಲೆಫ್ಟಿನೆಂಟ್ ಹುದ್ದೆಯನ್ನ ಕೂಡ ಅಂಬೇಡ್ಕರ್ ಅವರಿಗೆ ನೀಡಲಾಗುತ್ತೆ. ಆದರೆ ಕೆಲವೇ ದಿನಗಳಲ್ಲಿ ಅಂಬೇಡ್ಕರ್ ಅವರು ಅಲ್ಲಿಂದ ಕೆಲಸವನ್ನ ಬಿಟ್ಟು ಬಿಡ್ತಾರೆ. ಕೆಲಸ ಬಿಡಲು ಮುಖ್ಯ ಕಾರಣವೇನಾಗಿತ್ತು ಅಂದ್ರೆ ಅವರ ತಂದೆಯ ಅನಾರೋಗ್ಯ. ತಮ್ಮ ತಂದೆಯ ಅನಾರೋಗ್ಯದ ಸುದ್ದಿಯನ್ನ ಕೇಳುತ್ತಲೇ ಕೆಲಸವನ್ನ ಬಿಟ್ಟು ಅಂಬೇಡ್ಕರ್ ಅವರು ತಮ್ಮ ತಂದೆಯ ಬಳಿ ಹೊರಟು ಬಿಡ್ತಾರೆ. ಅಂಬೇಡ್ಕರ್ ಅವರನ್ನ ಕಂಡು ಖುಷಿಯಿಂದಲೇ ಅಲ್ಲಿಯೇ ಅವರ ತಂದೆಯ ಸಾವಾಗಿ ಬಿಡುತ್ತೆ. ಇದೆಲ್ಲದರ ನಂತರ ಬರೋಡಾದ ಮಹಾರಾಜರಿಂದ ಕೊಡುತ್ತಿದ್ದ ವಿದ್ಯಾರ್ಥಿ ವೇತನವನ್ನ ಪಡೆದು 1913ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋಗಿ ತಮ್ಮ ಉನ್ನತ ಶಿಕ್ಷಣ ಪಡೆಯುವಲ್ಲಿ ವ್ಯಸ್ತರಾಗಿ ಬಿಡ್ತಾರೆ ಅಂಬೇಡ್ಕರ್ ಅವರು. ಅಲ್ಲಿ ಅವರು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ರಾಜ್ಯಶಾಸ್ತ್ರದ ಅಧ್ಯಯನ ಮಾಡ್ತಾರೆ. 1915ರಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಮೇಲೆ ಸಂಶೋಧನೆ ನಡೆಸಿ ಥೀಸಸ್ ಸಬ್ಮಿಟ್ ಮಾಡಿದ ಅಂಬೇಡ್ಕರ್ ಅವರು ಅಂತಾರಾಷ್ಟ್ರೀಯ ಸಮಾಜಶಾಸ್ತ್ರ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಕಾಸ್ಟ್ ಇನ್ ಇಂಡಿಯಾ ಎಂಬ ಪ್ರಬಂಧ ಮಂಡಿಸುತ್ತಾರೆ. ಇದೇ ರೀತಿ ತಮ್ಮ ಸಂಶೋಧನೆಯನ್ನ ಮುಂದುವರಿಸಿದ ಅವರು 1916ರಲ್ಲಿ ರಾಷ್ಟ್ರೀಯ ಉತ್ಪಾದನಾ ಹೆಸರಿನ ಪ್ರಬಂಧವನ್ನ ಮಂಡಿಸಿ PhD ಪದವಿಯನ್ನ ಪಡೆದುಕೊಳ್ತಾರೆ. ಇದಾದ 8 ವರ್ಷಗಳ ಬಳಿಕ ಇಂಗ್ಲೆಂಡ್ನ ಪ್ರಖ್ಯಾತ ಪಬ್ಲಿಷರ್ ದ ಪ್ರಾಬ್ಲಮ್ಸ್ ಆಫ್ ದಿ ರುಪೀಸ್ ಎನ್ನುವಂತಹ ಪುಸ್ತಕ ಪಬ್ಲಿಷ್ ಮಾಡುತ್ತೆ. ದ ಪ್ರಾಬ್ಲಮ್ಸ್ ಆಫ್ ದಿ ರುಪಿ ಎನ್ನುವಂತಹ ಪುಸ್ತಕವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೆದದ್ದಾಗಿದೆ. ಕೆಲ ದಿನಗಳ ಬಳಿಕ ಮಹಾರಾಜರಿಂದ ಪಡೆದುಕೊಳ್ಳಲಾಗುತ್ತಿದ್ದಂತಹ ಸ್ಕಾಲರ್ಶಿಪ್ನ ಅವಧಿ ಮುಕ್ತಾಯವಾದ ಕಾರಣ ಅಂಬೇಡ್ಕರ್ ಅವರು ಮರಳಿ ಭಾರತಕ್ಕೆ ಬಂದು ಬಿಡ್ತಾರೆ. ಮರಳಿ ಬಂದ ನಂತರ ಅವರು ಬರೋಡಾದ ಸಂಸ್ಥಾನದಲ್ಲಿ ಮಿಲಿಟರಿ ಸೆಕ್ರೆಟರಿಯಾಗಿ ಕೆಲಸ ಮಾಡಲು ಮುಂದಾಗ್ತಾರೆ. ಆದರೆ ಆ ರಾಜ್ಯದ ಆಸ್ಥಾನದಲ್ಲೂ ಕೂಡ ಅಸ್ಪೃಶ್ಯತೆಯ ಭೂತ ಅಂಬೇಡ್ಕರ್ ಅವರ ಹಿಂದೆ ಸುಳಿಯುತ್ತಲೇ ಇತ್ತು. ಅಲ್ಲಿನ ಉಚ್ಚ ಜಾತಿಯ ಜನರು ಭೀಮ್ರಾವ್ರಿಗೆ ಅಪಮಾನ ಮಾಡಲು ಮುಂದಾಗ್ತಾರೆ. ಇದೆಲ್ಲವನ್ನ ಎದುರಿಸುತ್ತಾ ಅಲ್ಲಿಯೇ ತಮ್ಮ ಕೆಲಸವನ್ನ ಮುಂದುವರಿಸುತ್ತಾರೆ ಭೀಮ್ರಾವ್ ಅಂಬೇಡ್ಕರ್. ದಿನಗಳು ಕಳೀತಾ ಹೋಯಿತು. ಅಸ್ಪೃಶ್ಯತೆಯ ಹೆಸರಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಅಪಮಾನಗಳು ಹೆಚ್ಚುತ್ತಲೇ ಹೋಯಿತು.
ಇದೇ ಕಾರಣಕ್ಕೆ ಅಲ್ಲಿಂದ ಭೀಮ್ರಾವ್ ಅಂಬೇಡ್ಕರ್ ಅವರು ಬಾಂಬೆಗೆ ತೆರಳುತ್ತಾರೆ. ಅಲ್ಲಿ ಸಿದ್ಧಾರ್ಥ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಅಂಬೇಡ್ಕರ್ ಅವರು ಕೆಲಸ ಮಾಡಲು ಮುಂದಾಗ್ತಾರೆ. ಆದರೆ ಆ ಕಾಲೇಜ್ನಲ್ಲೂ ಕೂಡ ಅಲ್ಲಿನ ಇನ್ನುಳಿದ ಲೆಕ್ಚರರ್ಗಳು ಅಂಬೇಡ್ಕರ್ ಅವರಿಗೆ ದೂರವೇ ಇಡುತ್ತಿದ್ರು. ಅಷ್ಟೇ ಯಾಕೆ, ಅವರಿಗೆ ಕುಡಿಯಲು ಬೇಕಾದಂತಹ ನೀರು ಕೂಡ ಕೊಡದೆ ಅಸ್ಪೃಶ್ಯನೆಂದು ಅವಮಾನಿಸುತ್ತಾರೆ. ಇವೆಲ್ಲವನ್ನ ಎದುರಿಸುತ್ತಲೇ ಅಂಬೇಡ್ಕರ್ ಅವರು ಮೂಕನಾಯಕ ಎಂಬ ಪತ್ರಿಕೆಯನ್ನ ಪ್ರಾರಂಭಿಸುತ್ತಾರೆ. ಇಷ್ಟು ದಿನ ಅವರು ಇಲ್ಲಿ ಕೆಲಸ ಮಾಡಿ ಕೂಡಿಟ್ಟಂತಹ ಹಣ ಮತ್ತು ಕೊಲ್ಹಾಪುರದ ಸಾಹೋ ಮಹಾರಾಜರಿಂದ ಕೊಡಲಾಗುವ ವಿದ್ಯಾರ್ಥಿ ವೇತನ ಮತ್ತು ತಮ್ಮ ಗೆಳೆಯರೊಬ್ಬರ ಸಹಾಯವನ್ನ ಪಡೆದ ಅಂಬೇಡ್ಕರ್ ಅವರು ಇನ್ನೂ ಹೆಚ್ಚಿನ ಶಿಕ್ಷಣ ಪಡೆಯಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ಗೆ ತೆರಳುತ್ತಾರೆ. ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ಯೂನಿವರ್ಸಿಟಿ ಗ್ರೇಸಿನ್ನಲ್ಲಿ ಕಾನೂನು ಪದವಿಯನ್ನ ಪಡಿತಾರೆ. ಇನ್ನು ಓದುವ ಮನಸ್ಸಿದ್ದರೂ ಕೂಡ ಹಣದ ಅಭಾವದಿಂದ ಅಂಬೇಡ್ಕರ್ ಅವರು ಭಾರತಕ್ಕೆ ಮರಳಿ ಬಂದು ವಕೀಲರಾಗಿ ತಮ್ಮ ಸೇವೆಯನ್ನ ಮುಂದುವರೆಸ್ತಾರೆ. ವಕೀಲರಾಗಿ ಸೇವೆ ಸಲ್ಲಿಸುತ್ತಾ ತಮ್ಮ ಬುದ್ಧಿ ಮತ್ತು ಅಪಾರವಾದಂತಹ ಜ್ಞಾನದಿಂದ ತುಂಬಾನೇ ಹೆಸರುವಾಸಿಯಾಗಿ ಬಿಡ್ತಾರೆ ಅಂಬೇಡ್ಕರ್ ಅವರು. ತಮ್ಮ ಜೀವನದ ಹೆಚ್ಚಿನ ಸಮಯವನ್ನ ತಮ್ಮ ದೇಶ, ದೇಶವಾಸಿಗಳು ಮತ್ತು ದೇಶದ ಉನ್ನತಿಯ ಬಗ್ಗೆಯೇ ಯೋಚಿಸುತ್ತಿದ್ದರು ಬಾಬಾ ಸಾಹೇಬ್ರು. ಸಾಮಾಜಿಕ ಸೇವೆ, ದೇಶ ಸೇವೆ ಮತ್ತು ಹೊಸದೇನಾದರೂ ಕಲಿಯುವಂತಹ ಪ್ರಯತ್ನದಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದೇಶದಲ್ಲಿ ಇರುವಂತಹ ಅಸ್ಪೃಶ್ಯತೆ, ಜಾತೀಯತೆ, ಮೇಲ್ಜಾತಿ ಕೀಳ್ಜಾತಿ ಎನ್ನುವಂತಹ ಕೆಟ್ಟ ಪದ್ಧತಿಗಳ ನಾಶ ಮಾಡುವ ಪಣ ತೊಟ್ಟು ತಮ್ಮ ಜೀವನವನ್ನೇ ಸಮಾಜದ ಅಂಕು ಡೊಂಕುಗಳನ್ನ ಸರಿಪಡಿಸುವಲ್ಲಿ ಮುಡಿಪಾಗಿ ಇಟ್ಟಿದ್ರು. ದೇಶದ ಎಲ್ಲಾ ಬಡವರು ಓದಿ ಸುಶಿಕ್ಷಿತರಾಗುವ ನಿಟ್ಟಿನಲ್ಲಿ ತಮ್ಮಿಂದ ಏನೆಲ್ಲ ಸಾಧ್ಯವಿತ್ತೋ ಅದೆಲ್ಲವನ್ನ ತಮ್ಮ ದೇಶದ ಪ್ರಜೆಗಳಿಗಾಗಿ ಅವರು ಮಾಡಿದ್ರು. ನಂತರ ಬಹಿಷ್ಕೃತ ಭಾರತ ಎನ್ನುವಂತಹ ನ್ಯೂಸ್ ಪೇಪರ್ ಅನ್ನ ಅವರು ಪ್ರಾರಂಭಿಸುತ್ತಾರೆ. ಆ ಪತ್ರಿಕೆಯ ಮಾಧ್ಯಮದಿಂದ ದಲಿತರ, ಬಡವರ, ಅಸ್ಪೃಶ್ಯತೆಯನ್ನ ಸಹಿಸಿಕೊಂಡಂತಹ ಜನತೆಯು ಸಮಾಜದ ಮುನ್ನೆಲೆಗೆ ಬರುವಂತೆ ಮಾಡಲು ಮುಂದಾಗ್ತಾರೆ. 1927ರಲ್ಲಿ ಮಹತ್ ಸತ್ಯಾಗ್ರಹವನ್ನ ಮಾಡಿ ನೀರು ನಮ್ಮೆಲ್ಲರ ಮೂಲಭೂತ ಹಕ್ಕು ಎಂದು ನೀರಿನ ಮೇಲೆ ಎಲ್ಲರಿಗೂ ಸಮಾನತೆ ದೊರಕಿಸಿಕೊಡ್ತಾರೆ ಮತ್ತು 1930ರಲ್ಲಿ ಮನುಸ್ಮೃತಿಯನ್ನ ಸುಟ್ಟು ತಮ್ಮ 15,000 ಅನುಯಾಯಿಗಳ ಜೊತೆಗೆ ಕಾಲಾರಾಮ್ ಮಂದಿರವನ್ನ ಪ್ರವೇಶಿಸುತ್ತಾರೆ ಮತ್ತು ಮಂದಿರದಲ್ಲಿಯೂ ಸಮಾನತೆ ಇರಬೇಕೆಂದು ಅವರು ಹೋರಾಟ ಮಾಡ್ತಾರೆ. 1927ರಲ್ಲಿ ಬ್ರಿಟಿಷ್ ಸರ್ಕಾರ ಅಂಬೇಡ್ಕರ್ ಅವರನ್ನ ಶಾಸಕಾಂಗ ಸಭೆಯ ಸದಸ್ಯರನ್ನಾಗಿ ನೇಮಕ ಮಾಡುತ್ತೆ. 1930ರಿಂದ 2 ವರ್ಷಗಳವರೆಗೆ ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಸಭೆಯಲ್ಲಿ ದಲಿತ ಪ್ರತಿನಿಧಿಯಾಗಿ ಭಾಗಿಯಾಗಿ ದೇಶದ ಬಡವರು, ಹಿಂದುಳಿದವರು, ದಲಿತರಿಗೂ ಕೂಡ ಮತದಾನದ ಹಕ್ಕನ್ನ ದೊರಕಿಸಿಕೊಟ್ಟವರು ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು. ದೇಶದಲ್ಲಿ ಹಿಂದುಳಿದವರು, ದಲಿತರು ಕೂಡ ಮುನ್ನೆಲೆಗೆ ಬರಬೇಕು, ಅವರು ಕೂಡ ಎಲ್ಲಾ ವಿಭಾಗಗಳಲ್ಲೂ ಮುಂದಿರಬೇಕು ಎಂದು ತೋರಿಸಿಕೊಟ್ಟವರು, ಹೇಳಿದವರು ಮತ್ತು ಅವರಿಗೆ ಆ ಎಲ್ಲ ಹಕ್ಕುಗಳನ್ನ ಒದಗಿಸಿಕೊಟ್ಟಂತಹ ಮಹಾನ್ ನಾಯಕರಾಗಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. The British government in India should be replaced by a government of the people, by the people and for the people. The depressed classes have traditionally welcomed the British as their deliverers from the tyranny and oppression of the Orthodox Hindus. Before the British, we could not enter the temple. Can we enter now? Before the British, we were denied entry into police and military forces. Is that career open to us now? Our wounds have remained as open sores, and they have not been righted, although 150 years of British rule have rolled away. The Hindus claim them only to deny them appropriate rights. The Mohammedans refuse to recognize their separate existence because they fear that their privilege may be curtailed by the admission of a new arrival. Depressed by the government, oppressed by the Hindus, and disregarded by the Muslims, we are left in a most intolerable position of utter helplessness to which I am sure there is no parallel. We hold that the problem of the depressed classes will never be solved until they get power in their own hands. Given the present temper of the country, no constitution will be workable which is not acceptable by the majority of the people. The time when Britishers were to choose and India was to accept is gone.
never to return. ಅಂಬೇಡ್ಕರ್ ಅವರ ಹೋರಾಟದ ಜೀವನ, ದೇಶಕ್ಕಾಗಿ ಅವರು ಕೊಟ್ಟಿರುವಂತಹ ಕೊಡುಗೆ, ಅವರಿಂದ ಈ ದೇಶದಲ್ಲಿ ಆಗಿರುವಂತಹ ಬದಲಾವಣೆಗಳ ಬಗ್ಗೆ ನೋಡೋಣ ಬನ್ನಿ. ದಲಿತರ, ಸಮಾಜದಲ್ಲಿ ಹಿಂದುಳಿದವರ, ಬಡವರ ಆರ್ಥಿಕ ಸಾಮಾಜಿಕ ಪ್ರಗತಿಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷ್ ಹಾಗೂ ಅವರ ಕಾನೂನನ್ನ ವಿರೋಧಿಸಿ ಆಂದೋಲನ ಮಾಡ್ತಾರೆ. 1935ರಲ್ಲಿ ಬಾಬಾ ಸಾಹೇಬ್ರ ಪತ್ನಿ ರಮಾಬಾಯಿ ಅಂಬೇಡ್ಕರ್ ಅವರ ದೇಹಾಂತ್ಯವಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಸುಖ ದುಃಖಗಳ ಭಾಗಿಯಾಗಿ ಇದ್ದಂತಹ ತಮ್ಮ ಪತ್ನಿಯನ್ನ ಕಳೆದುಕೊಂಡ ಅವರು ತುಂಬಾನೇ ದುಃಖಿತರಾಗ್ತಾರೆ. ಆ ದುಃಖವನ್ನ ಮರೆಯಲೆಂದೇ ಅವರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. ಸಮಾಜದ ಅಂಕುಡೊಂಕುಗಳನ್ನ ಸರಿಪಡಿಸುವಲ್ಲಿ ನಿರತರಾಗಿ ಬಿಡ್ತಾರೆ. ಆದರೆ ಹೆಂಡತಿಯನ್ನ ಕಳೆದುಕೊಂಡ ದುಃಖವನ್ನ ಮರೆಯುವಷ್ಟರಲ್ಲೇ ಬಾಬಾ ಸಾಹೇಬರು ತಮ್ಮ ಕೆಲ ಮಕ್ಕಳನ್ನ ಕೂಡ ಕಳೆದುಕೊಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಕೇವಲ ತಮ್ಮ ಪತ್ನಿ ಮತ್ತು ಮಕ್ಕಳ ಬಗ್ಗೆ ಯೋಚಿಸದೆ ಅವರು ದೇಶದ ಪ್ರತಿಯೊಬ್ಬ ಬಡ, ದಲಿತ, ಹಿಂದುಳಿದ ವರ್ಗದವರಿಗಾಗಿ ಶ್ರಮಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1936ರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯ ಸ್ಥಾಪನೆ ಮಾಡ್ತಾರೆ ಮತ್ತು ಆ ಪಾರ್ಟಿಯಿಂದ ಚುನಾವಣೆ ಎದುರಿಸುತ್ತಿದ್ದಂತಹ ತಮ್ಮ 15 ಜನ ಸಂಗಡಿಗರ ಗೆಲುವಿನ ಹಿಂದೆಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮವೇ ಇತ್ತು. ಇದೇ ಚುನಾವಣೆಯಿಂದಲೇ ದಲಿತರು ಕೂಡ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಮುನ್ನೆಲೆಗೆ ಬಂದು ಅಧಿಕಾರ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ದಲಿತರ ಮತ್ತು ಬಡವರ ಉದ್ಧಾರ ಶಿಕ್ಷಣ ಪ್ರಾಪ್ತಿಯಿಂದ ಮಾತ್ರ ಸಾಧ್ಯ ಎಂಬುದು ಅಂಬೇಡ್ಕರ್ ಅವರು ಅಂದೇ ಹೇಳಿದರು. ಇದನ್ನರಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1945ರಲ್ಲಿ ಪೀಪಲ್ ಎಜುಕೇಷನ್ ಸೊಸೈಟಿಯ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಬಡವರು, ಅಸ್ಪೃಶ್ಯರು, ಹಿಂದುಳಿದ ವರ್ಗದ ಜನರಿಗೆ ಶಿಕ್ಷಣ ನೀಡಲು ಅವರು ಮುಂದಾಗ್ತಾರೆ. 1946ರಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಬಂಗಾಳ ಪ್ರಾಂತ್ಯದಿಂದ ನೇಮಕರಾಗ್ತಾರೆ. 1947ರಲ್ಲಿ ಸಂವಿಧಾನ ರಚನಾ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕರಾಗ್ತಾರೆ. 3 ವರ್ಷಗಳ ಕಾಲ ಹಗಲು ರಾತ್ರಿ ಎನ್ನದೇ ಶ್ರಮಿಸಿ ಸಂವಿಧಾನವನ್ನ ರೂಪಿಸ್ತಾರೆ ಮತ್ತು 1950ರಂದು ಸಂಪೂರ್ಣ ಸಂವಿಧಾನದ ರಚನೆಯ ಕಾರ್ಯವನ್ನ ಮುಗಿಸಿ ಅದನ್ನ ದೇಶದ ಸರ್ಕಾರಕ್ಕೆ ಒಪ್ಪಿಸಿ ಬಿಡ್ತಾರೆ. राष्ट्रपति महोदय, सर, मैं ड्राफ्टिंग कमेटी द्वारा निश्चित की हुई संविधान की रूपरेखा को प्रस्तुत करता हूं और निवेदन करता हूं कि इस पर विचार किया जाए. राष्ट्रपति महोदय सर, मैं इस सदन में उपस्थित उन लोगों में से एक हूं जो जानते हैं कि इस संविधान का मसौदा तैयार करने में डॉक्टर अंबेडकर ने कितनी मेहनत और लगन खर्च की है. शायद सदन को पता हो कि उसके द्वारा मनोनीत 7 सदस्यों में से एक ने इस्तीफा दे दिया और उसकी जगह किसी और को नहीं लिया गया. एक सदस्य थे अमेरिका में, तो उनकी जगह भी खाली रही और एक और सदस्य अपने कुछ कामों में, राज्य के कामों में व्यस्त रहे, इसलिए उनकी जगह भी खाली रही. 1 या 2 सदस्य दिल्ली के बाहर थे और शायद सेहत की वजह से शामिल न हो सके. इसलिए आखिर में हुआ यूं कि मसौदा तैयार करने का सारा भार आ पड़ा डॉक्टर अंबेडकर पर और मुझे कोई शक नहीं कि हम सब उनके अनुग्रहित हैं. मुझे जो भी श्रेय दिया जा रहा है वो मेरे अकेले का नहीं है. इसका कुछ हिस्सा जाता है सर BN राव को, जो कि हमारी इस सभा के संवैधानिक सलाहकार हैं, जिन्होंने ड्राफ्टिंग कमेटी के विचार करने के लिए संविधान का कच्चा मसौदा तैयार किया. इस श्रेय का कुछ हिस्सा उस ड्राफ्टिंग कमेटी के सदस्यों को भी जाना चाहिए. मैं यहां पर संविधान की अच्छाइयां गिनाने नहीं जाऊंगा, क्योंकि मुझे लगता है कि संविधान कितना भी अच्छा क्यों ना हो, वो अंततः बुरा साबित होगा अगर उसे इस्तेमाल में लाने वाले लोग बुरे होंगे, और संविधान कितना भी बुरा क्यों ना हो, वो अंततः अच्छा साबित होगा अगर उसे इस्तेमाल में लाने वाले लोग अच्छे होंगे. इसलिए जनता और उसके राजनीतिक दलों की भूमिका को संदर्भ में लाए बिना संविधान पर कोई भी निर्णय देना या कोई भी टिप्पणी करना मेरे विचार में व्यर्थ होगा. धन्यवाद. यहाँ
आसन पर बैठे हुए और प्रतिदिन की कार्रवाई को देखते हुए मुझे ये प्रतीत हुआ, जो शायद किसी और को ना हुआ हो, कि कितने उत्साह और लगन के साथ संविधान समिति के सदस्यों ने और खास तौर से उनके चेयरमैन डॉक्टर अंबेडकर ने अपनी खराब सेहत के बावजूद ये काम पूरा किया। ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತೀಯ ಸಂವಿಧಾನವನ್ನ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟವರು ಅವರು. ಬಡವರು, ದೀನ ದಲಿತರು, ಹಿಂದುಳಿದವರು, ಅಸ್ಪೃಶ್ಯತೆಯನ್ನು ಎದುರಿಸುವವರು, ಪ್ರತಿಯೊಬ್ಬರಿಗೂ ಕೂಡ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಸಮಾನರು ಎಂಬುದನ್ನು ಸಾರೋಕೆ ತಮ್ಮ ಜೀವನವನ್ನೇ ಪಣಕ್ಕಿಟ್ಟವರು ಅವರು. ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೋಡೋಣ ಬನ್ನಿ. ಅದೇ ವರ್ಷ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ ಬಾಬಾ ಸಾಹೇಬರಿಗೆ ಭಾರತದ ಸಂವಿಧಾನದ ನಿರ್ಮಾಣಕ್ಕಾಗಿ ಮತ್ತು ಹೊಸ ಭಾರತದ ನಿರ್ಮಾತ್ರ, ಭಾರತದ ಸಾಮಾಜಿಕ ಅನ್ವೇಷಕ ಎಂಬ ಹೆಗ್ಗಳಿಕೆಯೊಂದಿಗೆ ಬಾಬಾ ಸಾಹೇಬರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸುತ್ತೆ. 15ನೇ ಆಗಸ್ಟ್ 1947 ದಿನ ಭಾರತ ಸ್ವತಂತ್ರಗೊಂಡಾಗ ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಧಾನಮಂತ್ರಿ ಆಗ್ತಾರೆ. ನೆಹರು ಅವರು ಕೂಡ ದೇಶವನ್ನ ಉತ್ತಮ ದಾರಿಯಲ್ಲಿ ಸಾಗಿಸಲು ಅಂಬೇಡ್ಕರ್ ಅವರ ಸಲಹೆ ಸೂಚನೆಗಳನ್ನೇ ತಗೊಳ್ತಾ ಇದ್ರು. ಮುಂದೊಂದು ದಿನ ನೆಹರು ಅವರ ಪಂಚವಾರ್ಷಿಕ ಯೋಜನೆಯ ಮಾರ್ಗದರ್ಶಕರು ಕೂಡ ಅಂಬೇಡ್ಕರ್ ಅವರೇ ಆಗಿದ್ರು. ಅಷ್ಟೇ ಅಲ್ಲದೆ ಭಾಕ್ರಾನಂದನ್ ಡ್ಯಾಂನ ನಿರ್ಮಾಣದ ಐಡಿಯಾ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನೆಹರೂರವರಿಗೆ ಕೊಟ್ಟಿದ್ರು. ಆಗಿನ ಕಾಲದ ನೀರಾವರಿ ಯೋಜನೆಗಳಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಲಹೆ ಸೂಚನೆಗಳನ್ನೇ ಅಲ್ಲಿ ಪಾಲಿಸಲಾಗ್ತಿತ್ತು. ಅವರು ಹೇಳುವ ಪ್ರಕಾರ ದೇಶದ ಜನರಿಗೆ ನೀರು ಸರಳವಾಗಿ ದೊರೆತರೆ ದೇಶದ ಜನರಿಗೆ ಕೆಲಸವೂ ದೊರಕುತ್ತೆ, ಕೃಷಿಯು ಉತ್ತಮವಾಗಿರುತ್ತೆ, ಜನತೆಗೆ ಆಹಾರವೂ ಸರಿಯಾಗಿ ದೊರಕುತ್ತೆ ಅನ್ನೋದು ಅವರ ಮಾನ್ಯತೆಯಾಗಿತ್ತು. ಉತ್ತಮ ನೀರಾವರಿ ಯೋಜನೆಗಳಿಂದಲೇ ಹಲವು ಸಮಸ್ಯೆಗಳಿಂದ ನಮ್ಮ ದೇಶದ ಜನ ಹೊರಬರಬಹುದು, ಪರಿಹಾರ ಕಂಡುಕೊಳ್ಳಬಹುದು ಎಂಬುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಾಗಿತ್ತು. 1952ರಲ್ಲಿ ಈ ವಿಷಯವನ್ನ ಜವಾಹರ್ಲಾಲ್ ನೆಹರೂರವರ ಸಮ್ಮುಖದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡ್ತಾರೆ. ನೆಹರೂರವರು ಕೂಡ ಬಾಬಾ ಸಾಹೇಬರಿಗೆ ಪ್ರಮುಖವಾದಂತಹ ಸ್ಥಾನಮಾನ ಮತ್ತು ವಿಶೇಷವಾದಂತಹ ಗೌರವ ಸನ್ಮಾನವನ್ನ ನೀಡುತ್ತಿದ್ದರು. ವಿದೇಶದಿಂದ ಅತಿಥಿಗಳೇನಾದರೂ ನಮ್ಮ ದೇಶಕ್ಕೆ ಆಗಮಿಸಿದ್ರೆ ನೆಹರೂರವರು ಅಂಬೇಡ್ಕರ್ ಅವರನ್ನ ತೋರಿಸಿ ಹೇಳ್ತಿದ್ರು, ಇಲ್ಲಿ ನೋಡಿ, ಇವರು ನನ್ನ ಮಂತ್ರಿ ಮಂಡಲದ ರತ್ನ ಎಂದು ಹೆಮ್ಮೆಯಿಂದ ಅಂಬೇಡ್ಕರ್ ಅವರ ಪರಿಚಯ ಮಾಡಿಸಿಕೊಡುತ್ತಿದ್ದರಂತೆ. ದಲಿತ ಮಹಿಳೆಯರ ಮೇಲೆ, ಬಡ ಮಹಿಳೆಯರ ಮೇಲೆ ಆಗುತ್ತಿದ್ದಂತಹ ಅತ್ಯಾಚಾರವನ್ನ ತಡೆಯಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊಸ ಹೊಸ ಕಾನೂನುಗಳ ರಚನೆಯನ್ನ ಮಾಡ್ತಾರೆ. ಆದರೆ ಉಚ್ಚ ಜಾತಿ ಎಂದು ತಮ್ಮನ್ನ ತಾವು ಕರೆದುಕೊಳ್ಳುವ ಜನತೆಯ ಸಂಖ್ಯೆ ಪಾರ್ಲಿಮೆಂಟ್ನಲ್ಲಿ ಹೆಚ್ಚು ಇದ್ದ ಕಾರಣ ಆ ಎಲ್ಲ ಬಿಲ್ಗಳು ಪಾಸ್ ಆಗಲೇ ಇಲ್ಲ. ಇದೇ ಕಾರಣಕ್ಕೆ ಅಂಬೇಡ್ಕರ್ ಅವರು ನೆಹರೂರವರ ಕ್ಯಾಬಿನೆಟ್ ಅನ್ನ ರಿಸೈನ್ ಮಾಡಿ ಹೊರಬಂದು ಬಿಡ್ತಾರೆ. ಇದೊಂದು ಉದಾಹರಣೆ ಸಾಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರ ಸುರಕ್ಷತೆ ಮತ್ತು ಗೌರವಕ್ಕಾಗಿ ಎಷ್ಟೊಂದು ಮಾನ್ಯತೆ ಕೊಡ್ತಾ ಇದ್ರು ಅನ್ನೋದು. 1953ರಲ್ಲಿ ಆಂಧ್ರ ಪ್ರದೇಶದ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಬಾಬಾ ಸಾಹೇಬರಿಂದ ರಚನೆಗೊಂಡ ಸಂವಿಧಾನದ ಗೌರವಾರ್ಥವಾಗಿ ಡಾಕ್ಟರ್ ಆಫ್ ಲಿಟರೇಚರ್ ಎಂಬ ಡಾಕ್ಟರೇಟ್ ಪದವಿಯನ್ನ ನೀಡಿ ಅವರನ್ನ ಗೌರವಿಸುತ್ತಾರೆ. ಮತ್ತು 1952ರಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರೂ ಕೂಡ ರಾಜಕೀಯದಿಂದ ದೂರವೇ ಉಳಿದುಬಿಟ್ಟರು. ನಂತರ ಬಾಬಾ ಸಾಹೇಬರು ಬೌದ್ಧ ಧರ್ಮದ ಆಚಾರ ವಿಚಾರಗಳಿಂದ ಪ್ರೇರಿತಗೊಂಡು 1951ರಿಂದಲೇ ಬೌದ್ಧ ಧರ್ಮದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ರು. ಮತ್ತು 1955ರಲ್ಲಿ ಭಾರತೀಯ ಬೌದ್ಧ ಮಹಾಸಭಾದ ಸ್ಥಾಪನೆಯನ್ನ ಕೂಡ ಅವರು ಮಾಡ್ತಾರೆ. ಅವರ ಜೀವನದ ಕೊನೆಯ ಕ್ಷಣಗಳಲ್ಲಿ ಬೌದ್ಧ ಧರ್ಮದ ದೀಕ್ಷೆ ಪಡೆದುಕೊಳ್ಳುವ ನಿರ್ಧಾರ ಮಾಡಿ ಅಕ್ಟೋಬರ್ 14, 1956ರಂದು ತಮ್ಮ ಪತ್ನಿ ಮತ್ತು ತಮ್ಮ 5 ಲಕ್ಷ ಬೆಂಬಲಿಗರೊಡನೆ ಬಾಬಾ ಸಾಹೇಬರು ಬೌದ್ಧ ಧರ್ಮದ ದೀಕ್ಷೆಯನ್ನ ಪಡಿತಾರೆ. ದೇಶದ ಜನತೆ, ದಲಿತರು, ಬಡವರು, ಹಿಂದುಳಿದ ವರ್ಗದವರಿಗಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಬಾಬಾ ಸಾಹೇಬರನ್ನ ಆದರ್ಶ ಮತ್ತು ದೇಶಕ್ಕಾಗಿ ಅವರು ಕೊಟ್ಟ ಕೊಡುಗೆಯನ್ನ ನಾವೆಂದೂ ಮರೆಯಲು ಸಾಧ್ಯವೇ ಇಲ್ಲ. ತಮ್ಮ ಜೀವನದ ಕೊನೆಯ ಸಮಯ 1956ರಲ್ಲಿ ಅಂಬೇಡ್ಕರ್ ಅವರು ತಮ್ಮ ದೆಹಲಿಯ ಮನೆಯಲ್ಲಿದ್ದಾಗ ಮಾನಸಿಕವಾಗಿ ತುಂಬಾನೇ ಚಿಂತೆಯಲ್ಲಿದ್ದರು. ಆ ಚಿಂತೆಗೆ ಕಾರಣವಾಗಿತ್ತು ತಮ್ಮ ದೇಶದ ಬಡವರು, ಅಲ್ಪಸಂಖ್ಯಾತರು, ದಲಿತರ ಭವಿಷ್ಯವೇನು ಎಂಬುದೇ ಅವರ ಚಿಂತೆಯಾಗಿತ್ತು.
1956 ಜುಲೈ 31 ದಿನ ತಮ್ಮ ಆಪ್ತ ಸಹಾಯಕರಾದ ನಾನಕ್ ಚಂದ್ ರತೂರವರಿಗೆ ಕೆಲ ಪತ್ರಗಳನ್ನ ಕೊಡಲು ಮುಂದಾಗ್ತಾರೆ. ಆ ಪತ್ರಗಳನ್ನ ಕೊಡುತ್ತಲೇ ಬಾಬಾ ಸಾಹೇಬರು ಕುಸಿದು ಕೆಳಗಡೆ ಕುಳಿತು ಬಿಡ್ತಾರೆ. ಕುಸಿದು ಬಿದ್ದವರೇ ಕೆಲ ಸಮಯಗಳವರೆಗೆ ಏನನ್ನೂ ಮಾತನಾಡದೆ ಸುಮ್ಮನಿದ್ದು ಬಿಡ್ತಾರೆ. ಅವರ ಆಪ್ತ ಸಹಾಯಕರಾದ ರತೂರವರು ಅಂಬೇಡ್ಕರ್ ಅವರನ್ನ ಒಂದು ಕುರ್ಚಿಯ ಮೇಲೆ ಕೂರಿಸಿ ಅವರ ಕಾಲುಗಳನ್ನ ಒತ್ತುತ್ತಾ ಅವರಿಗೆ ಕೇಳ್ತಾರೆ, ಸರ್, ನೀವು ನಿಮ್ಮ ಮನಸ್ಸಿನಲ್ಲಿಯೇ ಏನೋ ಒಂದು ವಿಷಯವನ್ನ ಇಟ್ಟುಕೊಂಡು ಕೊರಗ್ತಾ ಇದ್ದೀರಾ, ದಯವಿಟ್ಟು ಅದೇನು ಅಂತ ಹೇಳ್ತೀರಾ ಎಂದು ಕೇಳ್ತಾರೆ. ಆಗ ಬಾಬಾ ಸಾಹೇಬ್ರ ಮೇಲೆ ಇದ್ದಂತಹ ರತೂರವರ ಪ್ರೀತಿ ಮತ್ತು ಗೌರವವನ್ನ ಕಂಡ ಬಾಬಾ ಸಾಹೇಬರು ಒಂದೊಂದಾಗಿ ತಮ್ಮ ಮನಸ್ಸಿನಲ್ಲಿದ್ದಂತಹ ಎಲ್ಲ ವಿಷಯಗಳನ್ನ ಹೇಳೋಕೆ ಶುರು ಮಾಡಿಬಿಡ್ತಾರೆ. ಆಗ ಅವರು ಹೇಳಿದ್ದೇನೆಂದ್ರೆ, ನನ್ನ ಸಂಪೂರ್ಣ ಜೀವನವನ್ನೇ ನಾನು ದೇಶಕ್ಕಾಗಿ, ಬಡವರಿಗಾಗಿ, ದಲಿತರಿಗಾಗಿ, ಹಿಂದುಳಿದವರಿಗಾಗಿ ಶ್ರಮಿಸಿದ್ದೇನೆ. ಆದರೆ ನಾನು ಏನೆಲ್ಲ ಬದಲಾವಣೆಗಳನ್ನ ಮಾಡಬೇಕು ಎಂದುಕೊಂಡಿದ್ನೋ ಅದೆಲ್ಲವೂ ಸಂಪೂರ್ಣವಾಗಿ ನನ್ನಿಂದ ಮಾಡಲಾಗಲಿಲ್ಲ ಎಂದು ಅವರು ಹೇಳ್ತಾರೆ. ಕೆಳಜಾತಿ ಎನ್ನಿಸಿಕೊಂಡವರು, ಬಡವರು, ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರೆಲ್ಲ ದೊಡ್ಡ ದೊಡ್ಡ ಪದವಿಯನ್ನ ಪಡೆದು ದೇಶವನ್ನ ಮುನ್ನಡೆಸುವುದನ್ನ ನೋಡುವ ಕನಸಾಗಿತ್ತು ಅಂಬೇಡ್ಕರ್ ಅವರದ್ದು. ಅಂಬೇಡ್ಕರ್ ಅವರ ಅದೊಂದು ಕನಸು ಆಗ ಕನಸಾಗಿಯೇ ಉಳಿದು ಬಿಟ್ಟಿತ್ತು. ಸಮಾನತೆ, ರಾಜಕೀಯ ಅಧಿಕಾರ ಇದೆಲ್ಲವೂ ಕೂಡ ಯಾವುದೇ ಭೇದ ಭಾವವಿಲ್ಲದೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಇದು ದೊರಕಬೇಕು ಎಂಬುದೇ ಅವರ ಆಶಯವಾಗಿತ್ತು. ಅಂಬೇಡ್ಕರ್ ಅವರು ಯಾವಾಗ್ಲೂ ಹೇಳ್ತಿದ್ರು, ದೇಶದ ಪ್ರತಿಯೊಬ್ಬ ನಾಯಕ ಯಾವಾಗ ಶಿಕ್ಷಿತನಾಗ್ತಾನೋ ಆಗ ನಮ್ಮ ದೇಶ ತುಂಬಾನೇ ಮುಂಚೂಣಿಯತ್ತ ಸಾಗುತ್ತೆ ಅನ್ನೋದೇ ಬಾಬಾ ಸಾಹೇಬ್ರ ಮಾತಾಗಿತ್ತು. ತಮ್ಮೊಡನೆ ಇದ್ದ ಕೆಲ ಜನರು ಕೂಡ ಸಮಾಜದ ಒಳಿತಿಗಾಗಿ ಶ್ರಮಿಸುವುದನ್ನ ಬಿಟ್ಟು ತಮ್ಮ ಲಾಭದ ಹಿಂದೆಯೇ ಬಿದ್ದಿರುವುದನ್ನ ಕಂಡು ದುಃಖಿತರಾಗಿದ್ರು ಬಾಬಾ ಸಾಹೇಬ್ರು. ಹಿಂದೂ ಧರ್ಮದಲ್ಲಿದ್ದಂತಹ ಕೆಲ ಅನಿಷ್ಟ ಪದ್ಧತಿಗಳು ಮತ್ತು ಪ್ರಾಚೀನ ಭಾರತದ ಕ್ರಾಂತಿಕಾರಿಗಳ ಬಗ್ಗೆ ಇವರು ಕೆಲ ಪುಸ್ತಕಗಳನ್ನ ಬರೆದಿದ್ರು. ಆ ಪುಸ್ತಕಗಳು ಅವರ ಕಣ್ಣ ಮುಂದೆಯೇ ಪ್ರಕಾಶನಗೊಳ್ಳುವ ಕನಸನ್ನ ಅವರು ಹೊಂದಿದ್ರು. ಆದರೆ ಅಧಿಕಾರದಲ್ಲಿದ್ದಂತಹ ಕೆಲ ಉಚ್ಚ ಜಾತಿಯ ಜನರ ಕಾರಣದಿಂದ ಆ ಪುಸ್ತಕಗಳು ಪಬ್ಲಿಷ್ ಆಗಲೇ ಇಲ್ಲ. ಅವರ ನಂತರ ಅವರ ಹಾಗೆ ಪ್ರಬಲವಾದಂತಹ ಶೋಷಿತ ವರ್ಗಗಳ ಧ್ವನಿಯಾಗಿ ನಿಲ್ಲುವಂತಹ ಯಾವುದೇ ಒಬ್ಬ ನಾಯಕನಿಲ್ಲದಿರುವುದನ್ನ ಕಂಡು ಬೇಸರಗೊಂಡಿದ್ರು. ಅಧಿಕಾರಕ್ಕಾಗಿ ಬಡವರು, ಶೋಷಿತ ವರ್ಗದವರು, ತಮ್ಮದೇ ಸಮುದಾಯದವರು ಗುದ್ದಾಡಿಕೊಳ್ಳುವುದನ್ನ ಕಂಡ ಅವರು ತುಂಬಾನೇ ಬೇಸರಗೊಂಡಿದ್ರು. ಆದರೆ ಇವೆಲ್ಲವುಗಳ ಮಧ್ಯೆ ದೇಶಕ್ಕಾಗಿ, ಬಡವರಿಗಾಗಿ, ಹಿಂದುಳಿದವರಿಗಾಗಿ, ಅಲ್ಪಸಂಖ್ಯಾತರು, ದೀನ ದಲಿತರಿಗಾಗಿ ಅವರು ತಮ್ಮ ಜೀವನದಲ್ಲಿ ಮಾಡಿರುವಂತಹ ಕಾರ್ಯಗಳಿಂದ ಒಂದೆಡೆ ತೃಪ್ತಿಯೂ ಕೂಡ ಅವರಿಗೆ ಇತ್ತು. 6ನೇ ಡಿಸೆಂಬರ್ 1956 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಅಗಲಿದ್ರು. ಅಂಬೇಡ್ಕರ್ ಅವರ ಕೊನೆಯ ದಿನಗಳು ಹೇಗಿತ್ತು, ಅವರ ಸ್ಮಾರಕ ಎಲ್ಲಿದೆ, ಇದೆಲ್ಲವನ್ನ ನೋಡೋಣ ಬನ್ನಿ. ಅವರ ಜೀವನದ ಕೊನೆಯ ಕ್ಷಣದ ಸಂದೇಶಗಳು ಏನಾಗಿತ್ತು ಅಂದ್ರೆ, ಇಲ್ಲಿವರೆಗೂ ನಾನು ದೇಶಕ್ಕಾಗಿ, ಬಡವರಿಗಾಗಿ, ಹಿಂದುಳಿದವರಿಗಾಗಿ, ದೀನ ದಲಿತರಿಗಾಗಿ ಹಗಲಿರುಳು ಶ್ರಮಿಸಿ ಮುಂದೆ ತಳ್ಳಿಕೊಂಡು ಬಂದಂತಹ ರಥವನ್ನ ನೀವು ಕೂಡ ಅದಕ್ಕೆ ಇನ್ನೂ ಮುಂಚೂಣಿಗೆ ತೆಗೆದುಕೊಂಡು ಹೋಗಿ ಎನ್ನುವುದೇ ಅವರ ಮಾತಾಗಿತ್ತು. ಅಕಸ್ಮಾತ್ ನಿಮ್ಮಿಂದೇನಾದರೂ ಅದನ್ನ ಮುಂದೆ ಕೊಂಡು ಹೋಗಲು ಆಗದೇ ಇದ್ರೆ ನಿಮಗೆ ಸಿಕ್ಕಂತದ್ದನ್ನ ಎಂದು ಕಳೆದುಕೊಳ್ಳಬೇಡಿ, ವಾಪಸ್ ಎಂದು ಹಿಂದೆ ಹೋಗಬೇಡಿ ಎಂಬುದೇ ಅವರ ಕೊನೆಯ ಸಂದೇಶವಾಗಿತ್ತು. ಇಂದಿಗೂ ಕೂಡ ಬಾಬಾ ಸಾಹೇಬ್ರ ಆದರ್ಶಗಳ ಮೇಲೆ ತಮ್ಮ ಜೀವನವನ್ನ ನಡೆಸುವಂತಹ ಜನ ತುಂಬಾನೇ ಸಫಲತೆಯ ಮತ್ತು ಖುಷಿಯ ಜೀವನವನ್ನ ನಡೆಸುತ್ತಿದ್ದಾರೆ. ಭೌತಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದು ನಮ್ಮೊಡನೆ ಇಲ್ಲದೆ ಇದ್ದರೂ ಕೂಡ ದೇಶಕ್ಕಾಗಿ ಅವರು ಪಟ್ಟ ಶ್ರಮ, ಕಷ್ಟ, ದೇಶಕ್ಕೆ ಅವರು ಕೊಟ್ಟ ಕೊಡುಗೆಗಳ ಮೂಲಕ ಅವರು ನಮ್ಮಲ್ಲಿ ಇಂದಿಗೂ ಜೀವಂತವಾಗಿ ಅಮರರಾಗಿದ್ದಾರೆ. ವಿಶ್ವದಲ್ಲೇ ಯಾವ ದೇಶದಲ್ಲೂ ಕಾಣಸಿಗದಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವನ್ನಾಗಿ ಭಾರತವನ್ನ ಅವರು ನಿರ್ಮಿಸಿದ್ದಾರೆ. ನಾವು ನಮ್ಮ ಸಂವಿಧಾನವನ್ನ ಓದಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಪ್ರತಿಯೊಬ್ಬ
ದೇಶದ ಕಟ್ಟ ಕಡೆಯ ವ್ಯಕ್ತಿಗೋಸ್ಕರ ಅವರು ಎಷ್ಟೆಲ್ಲ ಶ್ರಮಿಸಿದ್ದರು ಎಂಬುದು. ಯಾವುದೋ ಒಂದು ಜಾತಿ ಭೇದ ಭಾವ ಮತ ಪಂಥಕ್ಕಾಗಿ ಶ್ರಮಿಸದ ಅವರು ದೇಶದ ಜನತೆ, ದೇಶದ ಉದ್ಧಾರ, ದೀನ ದಲಿತರ, ಬಡವರ, ಅಲ್ಪಸಂಖ್ಯಾತರ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ರವರು. ರಕ್ತಪಾತ, ಹಿಂಸೆ ಮಾಡುವುದರಿಂದ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳಲಾಗುವುದಿಲ್ಲ. ಶಿಕ್ಷಣ ಮತ್ತು ಅಪಾರವಾದಂತಹ ಜ್ಞಾನ ಸಂಪತ್ತನ್ನ ನಮ್ಮಲ್ಲಿ ನಾವು ಪಡೆದುಕೊಂಡಾಗ ನಾವು ಸ್ವಾತಂತ್ರ್ಯವನ್ನ ಸರಳವಾಗಿ ಪಡೆಯಬಹುದು ಎಂಬುದು ಅಂಬೇಡ್ಕರ್ ಅವರ ಮಾತಾಗಿತ್ತು. ಇದಕ್ಕೆ ಅತಿ ದೊಡ್ಡ ಉದಾಹರಣೆ ಎಂದರೆ ನಮ್ಮ ಕಣ್ಣ ಮುಂದೆಯೇ ಜೀವಂತವಾಗಿರುವಂತಹ ಸಂವಿಧಾನದ ನಿರ್ಮಾಣ ಮಾಡಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ರವರು. ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾನರು ಎಂಬುದನ್ನ ಅವರು ರೂಪಿಸಿದ್ರು. ಸಮಾಜದಲ್ಲಿ ಸಂತೋಷ, ಭ್ರಾತೃತ್ವ, ಶಿಕ್ಷಣ, ಪ್ರಜಾಪ್ರಭುತ್ವ ಮತ್ತು ಸಮಾನತೆಗಾಗಿ ಅಂಬೇಡ್ಕರ್ ಅವರು ಏನೆಲ್ಲ ಮಾಡಿದ್ರೋ ಅದೆಲ್ಲವೂ ಅವಿಸ್ಮರಣೀಯವಾಗಿದೆ. ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಜೊತೆಯಾಗಿ ನಿಂತು ದೇಶದ ಉದ್ಧಾರ ಮಾಡುವುದೇ ಸಂವಿಧಾನದ ಆಶಯವಾಗಿದೆ. ನಮ್ಮ ಸಂವಿಧಾನ ಎಷ್ಟೊಂದು ವಿಶೇಷತೆಯನ್ನ ಹೊಂದಿದೆ ಎಂದ್ರೆ ದೇಶ ಮಾತ್ರವಲ್ಲದೆ ಜಗತ್ತಿನ ಎಲ್ಲಾ ದೇಶಗಳು ಕೂಡ ಹೇಳುತ್ತೆ ಭಾರತದ ಸಂವಿಧಾನದಂತಹ ಸಂವಿಧಾನ ಇಡೀ ವಿಶ್ವದಲ್ಲೇ ಯಾರ ಬಳಿಯೂ ಇಲ್ಲ ಎಂಬುದು. ಕೆಲಸ ಮಾಡುವ ಕಾರ್ಮಿಕರಿಗೂ ಕೂಡ ಅವರ ಕೆಲಸಕ್ಕೆ ಸಿಗಬೇಕಾದಂತಹ ಗೌರವ ಮತ್ತು ಕೆಲಸದ ಸಮಯದ ರೀತಿ ನೀತಿಗಳನ್ನ ಕೂಡ ಅವರು ರೂಪಿಸಿ ಹಲವು ಬದಲಾವಣೆಗಳನ್ನ ತಂದಿದ್ದಾರೆ. ದೇಶದ ಉದ್ಧಾರ, ದೇಶದ ಸಂಪತ್ತು ಕೃಷಿಯಿಂದಲೇ ಆಗುತ್ತೆ ಎಂದು ಕೃಷಿಯಲ್ಲೂ ಹಲವು ಬದಲಾವಣೆಗಳನ್ನ ತಂದವರು ಅವರು. ಹಿಂದೂ ಧರ್ಮದ ಒಂದು ಭಾಗ ಎನ್ನಿಸಿಕೊಳ್ಳುವ ಬೌದ್ಧ ಧರ್ಮದ ಆಚಾರ ವಿಚಾರಗಳು ಅವರಿಗೆ ತುಂಬಾನೇ ಪ್ರೇರಣೆಯನ್ನ ನೀಡಿದ್ವು. ಯಾಕೆಂದ್ರೆ ಹಿಂದೂ ಧರ್ಮದಲ್ಲಿ ಇದ್ದಂತಹ ಉಚ್ಚ ನೀಚ, ಕೆಳಜಾತಿ ಮೇಲ್ಜಾತಿ ಎನ್ನುವಂತಹ ಅಸ್ಪೃಶ್ಯತೆ ಈ ಎಲ್ಲವೂ ಕೂಡ ಬೌದ್ಧ ಧರ್ಮದಲ್ಲಿ ಇರಲಿಲ್ಲ. ಇದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನ ಇಷ್ಟಪಟ್ಟು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು. ಜ್ಞಾನ, ಸಹಾನುಭೂತಿ, ಕರ್ತವ್ಯದ ಆಧಾರದ ಮೇಲೆ ನಡೆಯುವ ಬೌದ್ಧ ಧರ್ಮವೇ ಸರಿಯಾದ ಧರ್ಮ ಎಂದು ಅವರು ಹೇಳುತ್ತಿದ್ದರು. ದೆಹಲಿಯಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಯನ್ನ ಭಾರತದ ಸರ್ಕಾರ ಅಂಬೇಡ್ಕರ್ ಸ್ಮಾರಕದ ರೂಪದಲ್ಲಿ ಡೆವಲಪ್ ಮಾಡಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನವನ್ನ ಕೂಡ ಅಂಬೇಡ್ಕರ್ ಜಯಂತಿ ಎಂದು ಘೋಷಿಸಿ ರಾಷ್ಟ್ರೀಯ ರಜಾ ದಿನವನ್ನಾಗಿಸಿ ಎಲ್ಲೆಡೆ ಆಚರಣೆ ಮಾಡಲಾಗುತ್ತೆ. ಅಂಬೇಡ್ಕರ್ ಅವರಿಗೆ ನಮ್ಮ ದೇಶ ವಿಶೇಷವಾದಂತಹ ಗೌರವ ನೀಡುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪ್ರೀತಿಯಿಂದ ಎಲ್ಲರೂ ಬಾಬಾ ಸಾಹೇಬ್ ಎಂದು ಕರೆಯುತ್ತಾರೆ. ಅವರ ಅನುಯಾಯಿಗಳು ತಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಎಂಬ ಹೆಸರನ್ನ ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೀತಿಯಲ್ಲಿ ಜೀವನ ನಡೆಸುವಂತೆ ಮಕ್ಕಳಿಗೆ ತಿಳಿ ಹೇಳ್ತಾರೆ. ಭಾರತದ ಪರಮೋಚ್ಚ ನಾಗರಿಕ ಪುರಸ್ಕಾರವಾದಂತಹ ಭಾರತ ರತ್ನವನ್ನ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ನೀಡಲಾಗಿದೆ. ನಮ್ಮ ದೇಶದಲ್ಲಿ ಇಂದಿನ ದಿನ ಎಲ್ಲರೂ ಸಮಾನರು, ಎಲ್ಲರಿಗೂ ಎಲ್ಲಾ ರೀತಿಯ ಹಕ್ಕುಗಳಿದೆ ಅಂದ್ರೆ ಅದಕ್ಕೆ ಕಾರಣ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅವಿಸ್ಮರಣೀಯವಾಗಿದೆ. ಸಂವಿಧಾನದ ಮೂಲಕ ದೇಶವನ್ನ ಪ್ರಬಲವನ್ನಾಗಿ ಗಟ್ಟಿಯಾಗಿ ಮಾಡಿರುವಂತಹ ಕೊಡುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಾಮಾಜಿಕ ಸಮಾನತೆ, ಗೌರವ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ ದೊರಕಿದೆ. ನಮ್ಮ ದೇಶದಲ್ಲಿ ಯಾವ ವ್ಯಕ್ತಿ ಬೇಕಾದರೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಹಕ್ಕನ್ನ, ಶಕ್ತಿಯನ್ನ ಹೊಂದಿದ್ದಾರೆ. ಅದಕ್ಕೆ ಕಾರಣ ನಮ್ಮ ಸಂವಿಧಾನ, ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು. ನಮಗೆ ಇಷ್ಟ ಬಂದ ಹಾಗೆ ಖುಷಿಯಿಂದ ಜೀವನ ನಡೆಸುವಂತಹ ಅಧಿಕಾರ ನಮಗೆ ಸಂವಿಧಾನ ಕೊಡುತ್ತೆ.
ಸಂವಿಧಾನದ ಅನುಸಾರ ದೇಶದಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ ಎಂಬುದು ನಮ್ಮ ಸಂವಿಧಾನದ ಸಮಾನತೆಯ ಸಾರವಾಗಿದೆ. ನಮ್ಮ ದೇಶದ ಎಲ್ಲಾ ಕಾನೂನುಗಳು ಕೂಡ ಶ್ರೀಮಂತ ಬಡವ ಎನ್ನದೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೂಪದಲ್ಲಿ ಅನ್ವಯವಾಗುತ್ತೆ. ಹೌದು, ದೇಶದ ಬಡವನೇ ಆಗಲಿ, ಶ್ರೀಮಂತನೇ ಆಗಲಿ, ರಾಜಕೀಯ ವ್ಯಕ್ತಿಯೇ ಆಗಲಿ, ಅಧಿಕಾರಿಯೇ ಆಗಲಿ, ಒಬ್ಬ ದೇಶದ ಪ್ರಧಾನ ಮಂತ್ರಿಯೇ ಆದರೂ ಕೂಡ ದೇಶದ ಕಾನೂನು ಎಲ್ಲರಿಗೂ ಸರಿ ಸಮಾನವಾಗಿದೆ. ದಲಿತರು, ಬಡವರು, ಹಿಂದುಳಿದ ವರ್ಗದವರಿಗಾಗಿ ವಿಶೇಷವಾದಂತಹ ಕೆಲ ಮೀಸಲಾತಿಗಳನ್ನ ಸಂವಿಧಾನದಲ್ಲಿ ಇಡಲಾಗಿದೆ. ಈ ಮೀಸಲಾತಿಗಳ ಅರ್ಥ ಇಷ್ಟೇ, ಅದೇನೆಂದ್ರೆ ಹಿಂದುಳಿದ ವರ್ಗದವರು, ದಲಿತರು, ಬಡವರು, ಅಲ್ಪಸಂಖ್ಯಾತರು ಕೂಡ ದೇಶದಲ್ಲಿ ಮುನ್ನೆಲೆಗೆ ಬರಬೇಕು. ಅವರು ಕೂಡ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದು ದೇಶ ನಡೆಸುವಂತೆ ಆಗಬೇಕು ಎಂಬುದೇ ಈ ಮೀಸಲಾತಿಗಳ ಏಕೈಕ ಉದ್ದೇಶವಾಗಿದೆ. ಶಿಕ್ಷಣ ಪಡೆಯಲು, ದೇವಾಲಯಗಳ ಒಳಗೆ ಪ್ರವೇಶಿಸಲು ಕೇವಲ ಉಚ್ಚ ಜಾತಿಯವರಿಗೆ ಮಾತ್ರ ಅವಕಾಶವಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ಪ್ರತಿಯೊಬ್ಬ ದೇಶದ ನಾಗರಿಕರಿಗೂ ಕೂಡ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನ ಕೊಡಲಾಗಿದೆ. ಈ ಎಲ್ಲ ಅನಿಷ್ಟ ಪದ್ಧತಿಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊಡೆದು ಹಾಕಿದ್ರು. ದಲಿತರು, ಬಡವರು, ಕೆಳವರ್ಗದವರು ಎಂದೆನಿಸಿಕೊಂಡವರು ಕೂಡ ಇಂದಿನ ದಿನ ಮಹಿಳೆಯರು ಕೂಡ ರಾಷ್ಟ್ರಪತಿಯನ್ನಾಗಿ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಕೇವಲ ಒಂದೇ ಒಂದು ಕಾರಣ, ಅದುವೇ ನಮ್ಮ ಸಂವಿಧಾನ. ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಬರೆದ ಸಂವಿಧಾನವೇ ಇದಕ್ಕೆಲ್ಲ ಮೂಲ ಕಾರಣವಾಗಿದೆ. ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಲ್ಲೂ ಕೂಡ ಆ ಶ್ರೇಯಸ್ಸು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಅಂಬೇಡ್ಕರ್ ಅವರೇ ಬರೆದಂತಹ ದ ಪ್ರಾಬ್ಲಮ್ಸ್ ಆಫ್ ದಿ ರುಪಿ ಎನ್ನುವಂತಹ ಪುಸ್ತಕದ ಅನುಸಾರ RBI ಸ್ಥಾಪನೆಗೊಂಡು ನಡೆಯಲು ಪ್ರಾರಂಭ ಮಾಡಿತು. ಜವಾಹರ್ಲಾಲ್ ನೆಹರು ರವರೊಡನೆ ಸೇರಿಕೊಂಡು ಹೊಸ ಹೊಸ ಡ್ಯಾಂಗಳ ನಿರ್ಮಾಣ ಮಾಡಿ ಕೃಷಿಕರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಿಸಿ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮ ದೇಶಕ್ಕೆ ಬೇಕಾದಂತಹ ಕರೆಂಟ್ ಉತ್ಪತ್ತಿಯನ್ನ ನಾವೇ ಮಾಡಬೇಕೆಂದು ಹೇಳಿದವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಆಗಿದ್ದಾರೆ. ಕೃಷಿ ಕಾರ್ಯಕ್ಕೆ ಬೇಕಾಗುವಂತಹ ಪ್ರತಿಯೊಂದು ಸಲಕರಣೆಗಳನ್ನ ಉಚಿತವಾಗಿ ರೈತರಿಗೆ ಕೊಡಬೇಕೆಂದು ಮೊದಲು ಹೇಳಿದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ರ ಹಲವು ಆಸೆಗಳು ಈಡೇರಲೇ ಇಲ್ಲ. ಅಂದು ಅವರು ಹೇಳಿರುವಂತಹ ಪ್ರತಿಯೊಂದು ಕೂಡ ಅಂದಿನ ಸರ್ಕಾರಗಳು ಜಾರಿಗೆ ತಂದಿದ್ರೆ ಇಂದು ನಮ್ಮ ದೇಶದಲ್ಲಿ ಯಾವ ರೈತನೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರ್ತಿರಲಿಲ್ಲ. ಇದೇ ಕಾರಣಕ್ಕೆ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಭಾರತದ ಪ್ರತಿಯೊಬ್ಬ ನಾಗರಿಕರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಸಮ್ಮಾನ ಮತ್ತು ಗೌರವ ಪೂರ್ಣವಾಗಿ ಪೂಜನೀಯ ಭಾವದಿಂದ ಅವರನ್ನ ಕಾಣ್ತಾರೆ. 32 ಡಿಗ್ರಿ ಪದವಿಗಳನ್ನ ಪಡೆದು 11 ಭಾಷೆಗಳನ್ನ ನಿರರ್ಗಳವಾಗಿ ಮಾತನಾಡುತ್ತಿದ್ದ ಮಹಾನ್ ಜ್ಞಾನಿಯಾಗಿದ್ದರು BR ಅಂಬೇಡ್ಕರ್ ಅವರು. ನಮ್ಮ ಭಾರತ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣೆಯಾಗಿ ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವೆಲ್ಲ ಇಂದು ಎದ್ದು ನಿಂತು ಜೋರಾದ ಚಪ್ಪಾಳಿಯನ್ನ ಹಾಕುವುದರ ಮೂಲಕ ಅವರಿಗೆ ಗೌರವವನ್ನ ಸಮರ್ಪಿಸೋಣ. ನೋಡಿದ್ರಲ್ಲ ವೀಕ್ಷಕರೇ, ಈ ದೇಶಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಮಹಾನ್ ಕೊಡುಗೆಯನ್ನ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಅಂಬೇಡ್ಕರ್ ಅವರ ಋಣದಲ್ಲಿದ್ದಾರೆ ಅಂದರೆ ತಪ್ಪಾಗಲಾರದು. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಇಷ್ಟೆಲ್ಲ ಮಾಡಿದ್ರು ಕೂಡ ಅವರ ಜೀವನದಲ್ಲಿ ಅವರಿಗೆ ಹಂತ ಹಂತವಾಗಿ ಅನ್ಯಾಯ ಮಾಡುತ್ತಲೇ ಹೋದರು. ಎಲ್ಲರೂ ರಾಜಕೀಯದಲ್ಲೂ ಅವರಿಗೆ ಅನ್ಯಾಯವಾಯಿತು, ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಅನ್ಯಾಯವಾಯಿತು. ಇವೆಲ್ಲವನ್ನ ಮೆಟ್ಟಿ ನಿಂತವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಬಗ್ಗೆ ನಾವು ಅವರ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳು, ಅವರ ಜೀವನದಲ್ಲಿ ಸಾಗಿ ಬಂದಿರುವಂತಹ ದಾರಿಯನ್ನ ತಿಳಿದುಕೊಂಡ್ರೆ ಸಾಕು, ನಮ್ಮ ಜೀವನದಲ್ಲಿ ನಾವು ಅತ್ಯುತ್ತಮವಾಗಿರುವಂತಹ ಜೀವನ ಸಾಗಿಸಕ್ಕೆ ಆಗುತ್ತೆ. ಅವರ ಜೀವನವೇ ಎಲ್ಲರಿಗೂ ಅತ್ಯಂತ ದೊಡ್ಡ ಪಾಠ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.